ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾಗಿ ಸೋಮವಾರ ಅಂದರೆ ಶಿವಾನುಗ್ರಹ ಪಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ದಿನ. ಆ ದಿನ ಪಂಚಮಿ ತಿಥಿ ಕೂಡ ಬಂದಿದೆ. ಸೋಮವಾರ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ. ಈ ಕಾಯಿಗಳನ್ನ ನೀವು ತಗೊಂಡು ಬಂದು ಪರಿಹಾರ ಮಾಡ್ಕೊಂಡು ಬಿಡಿ ಸಾಕು. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ದೇವತಾ ವೃಕ್ಷಗಳು ಅಂತ ಹೇಳ್ತೀವಿ ನೋಡಿ, ಅದನ್ನು ಅಶ್ವತ್ಥ ಮರ ಅಂತ ಹೇಳ್ತೀವಲ್ವ, ಅರಳಿ ಮರ ಅಂತಲೇ ಕರೆಯೋದು. ಅದನ್ನು ನಾನಾ ಹೆಸರುಗಳಿಂದ ನಾವು ಕರಿತೀವಿ. ಬೋಧಿ ವೃಕ್ಷ ಅಂತ ಕೂಡ ಕರಿತೀವಿ. ಒಳ್ಳೆ ಜ್ಞಾನೋದಯ ಬರೋದಕ್ಕೆ, ಆರೋಗ್ಯ ವೃದ್ಧಿಯಾಗೋದಕ್ಕೆ, ಈ ಸಂತಾನ ಭಾಗ್ಯ ಬರೋದಕ್ಕೆ, ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಎಲ್ಲವೂ ಕೂಡ ರಾಮಬಾಣವಾಗಿರುತ್ತೆ. ನಮಗೆ ಅಶ್ವತ್ಥ ಮರದಲ್ಲಿ ದೇವಾನುದೇವತೆಗಳು 3 ದೇವತೆಗಳು ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರುವಂಥದ್ದು. ಅದಕ್ಕೆ ಯಾವಾಗಂದರೆ ಆವಾಗ ಆ ಮರವನ್ನು ನಾವು ಮುಟ್ಟೋದಕ್ಕಾಗೋದಿಲ್ಲ. ಹಾಗೆ ಆ ಮರದ ಹತ್ತಿರ ನಾವು ಮಾಡೋದಕ್ಕಾಗೋದಿಲ್ಲ. ಸಮಸ್ಯೆಗಳನ್ನು ಹೇಳಿಕೊಂಡು ಆ ದೇವರ ಹತ್ರ ಅಂದರೆ ಮರದ ಹತ್ತಿರ ಕೆಲವೊಂದು ಪರಿಹಾರವನ್ನು ಮಾಡ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸುಮಾರು ಜನಕ್ಕೆ ನಾವು ಸಮಸ್ಯೆಗಳಲ್ಲೇ ಜೀವನ ಸಾಕಾಗಿದೆ ನಮಗೆ ಅಂತ ಹೇಳ್ತಾರೆ ನೋಡಿ. ಮನೆಯಲ್ಲಿ ಹೆಂಡತಿ ಮಕ್ಕಳಿಂದ ನೆಮ್ಮದಿ ಇಲ್ಲ, ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ಕೆಲಸದ ಹತ್ರ ನೆಮ್ಮದಿ ಇಲ್ಲ ಅಂತ ಗಂಡಸರು ಹೇಳ್ಕೊಳ್ತಾರೆ. ಯಾಕಂದರೆ ಗಂಡು ಮಕ್ಳಿಗೂ ಕೂಡ ಸಮಸ್ಯೆಗಳು ಅನ್ನೋದು ಇರುತ್ತೆ, ಬಾಧೆ ಅನ್ನೋದು ಇರುತ್ತೆ. ಅದೇ ಥರ ಅಟ್ ಎ ಟೈಮ್ ಹೆಣ್ಮಕ್ಳಿಗೂ ಕೂಡ ತುಂಬ ಬಾಧೆ ಇರುತ್ತೆ. ಗಂಡಸರು ನೋಡೋದಿಲ್ಲ ಅಂದರೆ ಕಟ್ಕೊಂಡಿರೋ ಗಂಡ ಮಕ್ಕಳು ಯಾರಿಂದನೂ ನೆಮ್ಮದಿ ಇಲ್ಲ, ಸಂಸಾರದಲ್ಲಿ ಚೆನ್ನಾಗಿಲ್ಲ, ಎಲ್ಲವೂ ಕಷ್ಟ. ಏನು ಮಾಡಬೇಕು ತೋಚ್ತಾ ಇಲ್ಲ, ನಾನೊಬ್ಬಳೇ ಏನು ಮಾಡಬೇಕು, ಓದ್ಕೊಂಡಿಲ್ಲ, ಕೆಲಸ ಇಲ್ಲ, ಈ ಥರ 1 2 ಸ್ನೇಹಿತರೆ ನೋಡಿ. ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ನಮಗೆ ಆತ್ಮಸ್ಥೈರ್ಯ ಅನ್ನೋದು ಬೇಕು. ಸಣ್ಣ ಪುಟ್ಟದಾಗಿ ನಾವು ಏನು ಒಂದು ಭಯ ಪಡದೆ ನಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಆಗುತ್ತೋ, ಓದಿರೋರ್ಗೆ ಒಂದು ಕೆಲಸ ಆದರೆ ಓದದೇ ಇರೋರಿಗೆ 1000 ಕೆಲಸಗಳು ಸಿಗುತ್ತೆ ಅನ್ನೋದು ಒಂದು ಇರುತ್ತೆ. ಇದು ಕಡಿಮೆ ಓದಿದ್ದೀವಿ ಅನ್ನೋದು ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಓದಿರೋರ್ಗೂ ಕೂಡ ಬೆಲೆ ಇರುತ್ತೆ. ಓದದೇ ಇದ್ದರೆ ಸ್ವಲ್ಪ ಕಷ್ಟ ಅನಿಸ್ಬಹುದು ನಮ್ಮ ಮನಸ್ಸಿಗೆ. ಓದು ಅನ್ನೋದು ಬಹಳ ಮುಖ್ಯವಾಗೇ ಇರುತ್ತೆ. ಅದಕ್ಕೋಸ್ಕರ ಕೆಲಸಗಳನ್ನು ನೀವು ಯಾವುದೇ ಮಾಡಿ, ಅದು ಚಿಕ್ಕದು ದೊಡ್ಡದು, ಅದರಲ್ಲಿ ಅಭಿವೃದ್ಧಿ ಆಗಬೇಕು. ಕೆಲಸವನ್ನು ಮಾಡುತ್ತಾ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ನೋಡಿ, ಅಶ್ವತ್ಥ ಮರದ ಒಂದು ಕಾಯಿಗಳನ್ನು ನೀವು ತಗೊಂಡು ಬನ್ನಿ. ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ತುಂಬ ಜನಕ್ಕೆ ದಂಪತಿಗಳಿಗೆ ಮಕ್ಕಳಾಗಿರೋದಿಲ್ಲ. ಅಂತಹವರು ಕೂಡ ಇದನ್ನು ಒಣಗಿಸ್ಬಿಟ್ಟಿದ್ದೆ ಪುಡಿ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಲಲ್ಲಿ ಬೆರೆಸ್ಕೊಂಡು ಕುಡಿಯೋದರಿಂದ ಕೂಡ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಮಕ್ಕಳಾಗುವ ಯೋಗ ಇರುತ್ತೆ ಅನ್ನೋದು ಕೂಡ ಇದೆ ಒಂದು ನಂಬಿಕೆ. ತುಂಬ ಜನಕ್ಕೆ ಆಕ್ಸಿಜನ್ನು ತುಂಬ ಶುದ್ಧವಾಗಿ ಬಿಡುವಂಥದ್ದು ಈ ಮರ. ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗ್ಬಿಟ್ಟು ಮಕ್ಕಳಾಗದೇ ಇರುವಂಥವರು, ಮದುವೆ ಆಗದೇ ಇರುವಂಥವರು ಅರಳಿಕಟ್ಟೆಯನ್ನು ಸುತ್ತಿ ಅಂತ ಹೇಳ್ತಾರೆ ನೋಡಿ. ಅದು ಎಷ್ಟು ಒಳ್ಳೆಯದು, ಮಾಡ್ಕೊಂಡು ನೋಡಿ. ಏಜ್ ಆಗಿರುವಂಥವರು ಅರಳಿಕಟ್ಟೆ ಮೇಲೆ ಏನು ಕೂತ್ಕೊಳ್ತಾರೆ ಅಂದರೆ ಅವ್ರಿಗೆ ತುಂಬ ಕೈ ಕಾಲು ನೋವು, ಜಾಯಿಂಟ್ ನೋವು, ಕೀಲುಗಳ ನೋವು ಇರುತ್ತಲ್ವ, ಅದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಉಪಶಮನವಾಗುತ್ತೆ, ಅಂದರೆ ಸುಧಾರಣೆ ಆಗುತ್ತೆ. ತುಂಬ ಚೆನ್ನಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಆರೋಗ್ಯವಾಗಿರ್ತಾರೆ ಅನ್ನೋದು ಗೊತ್ತಿರುವಂಥದ್ದೇ. ಅದಕ್ಕೆ ಇದು ನಮಗೆ ಅರಳಿಕಟ್ಟೆ ಹತ್ರ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೋಮವಾರದ ದಿನಗಳಲ್ಲಿ ನಿಮಗಿರುವಂಥ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ತಾಮ್ರದ ಚೊಂಬಲ್ಲಿ ಅರಿಶಿಣ ಸ್ವಲ್ಪ ಹಾಕಿಬಿಟ್ಟಿದೆ, ಒಂದು ತುಂಡು ಬೆಲ್ಲವನ್ನು ನೀವು ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟಿದ್ದೆ ತಗೊಂಡೋಗಿ ಒಂದು ಅರಳಿ ಮರದ ಹತ್ರ ಅಂದರೆ ಅಶ್ವತ್ಥ ಮರದ ಬುಡಕ್ಕೆ ಹಾಕ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಯಾರು ಪ್ರತಿ ಸೋಮವಾರದ ದಿನಗಳಲ್ಲಿ ಮಾಡ್ಕೊಳ್ತಾರೆ, ನಿಮಗೆ ಇನ್ನೂ ಮುಖ್ಯವಾಗಿ ದೀಪ ಹಚ್ಚೋದಕ್ಕೂ ಕೂಡ ನಮ್ಗೆ ಹತ್ತಿರದಲ್ಲೇ ಇದೆ, ವ್ಯವಸ್ಥೆ ಇದೆ, ಮಾಡ್ಕೊಳ್ತೀವಿ ಅನ್ನೋದಾದರೆ ಒಂದು ಚೆಂಬು ಈ ಥರ ಹೇಳಿದೆ ಅಲ್ವಾ, ಸಮರ್ಪಿಸಿಬಿಟ್ಟು ನೀರನ್ನು ದೀಪ ಹಚ್ಚಿಬಿಟ್ಟು ಬರಬಹುದು. ಈ ಥರ ಹಚ್ಚಿದಾಗ ನೀವು ಏನೇ ಕೇಳ್ಕೊಳ್ಳಿ ಬಿಡಲಿ, ನಿಮ್ಮ ಜೀವನದಲ್ಲಿ ಏನು ಕುಂದು ಕೊರತೆಗಳಿರುತ್ತೋ ಅದನ್ನೆಲ್ಲವೂ ಕೂಡ ಮೇಲ್ ಮಾಡುವಂಥದ್ದಾಗುತ್ತೆ, ಸುಧಾರಣೆ ಆಗುತ್ತೆ. ಇನ್ನು ಈ ಕಾಯಿಗಳನ್ನು ನೀವು
9 11 ಅಲ್ಲಿ ಬಿದ್ದಿರುತ್ತೆ ಸ್ನೇಹಿತರೆ. ಮರದಲ್ಲಿ ನಾವು ಯಾವತ್ತೂ ಅಷ್ಟೇ ಏನೂ ಅಷ್ಟೇ ಕೀಳಬಾರ್ದು, ಎಲೆಯನ್ನು ಕೀಳಬಾರ್ದು, ಕಾಯಿಗಳನ್ನು ಕೀಳಬಾರ್ದು. ಕೆಳಗಡೆ ಬಿದ್ದಿರುತ್ತೆ, ಅದನ್ನು ತಗೊಂಡ್ರೆ ಅಷ್ಟೇ ಶ್ರೇಷ್ಠವಾಗಿರುತ್ತೆ. ತೊಳ್ಕೊಂಡಿದ್ದೆ ನೀವು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ, ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಹಾಕಿ, ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನು ಹಾಕಿ, 2 ಕಪ್ಪು ಕವಡೆ ಇದ್ದರೆ ಹಾಕಿ. ಕಪ್ಪು ಕವಡೆ ಬೆಸ್ಟು ಅಂತ ಹೇಳ್ತೀನಿ. ಅದಿಲ್ಲ ಅಂದರೆ ನೀವು ಸಾಧಾರಣವಾಗಿ ಯೆಲ್ಲೋ ಕಲರಲ್ಲಿರುತ್ತೆ, ವೈಟಲ್ಲಿರುತ್ತೆ, ಅದನ್ನು ನೋಡಿಕೊಂಡು 2 ಕರ್ಪೂರವನ್ನು ಹಾಕಬಹುದು. ಸ್ವಲ್ಪ ಅರಿಶಿಣವನ್ನು ಹಾಕಬಹುದು. ಇದನ್ನೆಲ್ಲ ನೀವು ಗಂಟು ಕಟ್ಟಿಬಿಟ್ಟಿದೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು, ನಿಮ್ಮ ಮನೆಯಲ್ಲಾಗಿರಬಹುದು. ಏನು ನಮಗೆ ಸರಿಯಾಗಿ ಮನೆಯಲ್ಲಿ ಕೂಡಿ ಬರ್ತಾ ಇಲ್ಲ, ಯಾಕೋ ವಾಸ್ತು ದೋಷ ಇರಬಹುದು, ಅಥವಾ ವ್ಯಾಪಾರದ ಸ್ಥಳನೇ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ನೋಡಿ, ಅದೆಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆ ನಮಗೆ ಈ ದಿನ ಪಂಚಮಿ ತಿಥಿ ಕೂಡ ಇರೋದ್ರಿಂದ, ಸೋಮವಾರದ ದಿನ ಪಂಚಮಿ ತಿಥಿ ಕೂಡ ಇದೆ. ಇದನ್ನು ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಏಕೆಂದರೆ ಪ್ರಕೃತಿಯಲ್ಲಿ ಕೆಲವೊಂದು ದಿನ ತಿಥಿ ವಾರಗಳು ಅನ್ನೋದು ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥದ್ದು, ನಮ್ಮ ಸಮಸ್ಯೆಗಳನ್ನು, ಕಣ್ಣೀರನ್ನು, ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದೇವರು ದಾರಿ ತೋರಿಸುವಂಥ ಶಕ್ತಿದಾಯಕವಾದ ದಿನಗಳಾಗಿರುತ್ತೆ. ಇನ್ನು ಪಂಚಮಿ ತಿಥಿ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ನೋಡಿ ವಾರಾಹಿ ದೇವಿಯ ಬಗ್ಗೆ ಗೊತ್ತಿರೋದಿಲ್ಲ. ವಾರಾಹಿ ದೇವಿ ಬಂದು ಸಾಧಾರಣವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಶತ್ರುಗಳನ್ನು ದೂರ ಮಾಡುವಂಥದ್ದು, ಹಾಗೆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾ ಇರ್ತೀವಿ, ಜೀವನಕ್ಕಾಗಿ ಕೆಲಸ ಬೇಕೇ ಬೇಕು. ಆದರೆ ಕೆಲಸದ ತೀರಾ ತುಂಬ ಪ್ರೆಷರ್ ಇರುತ್ತೆ ನಮಗೆ, ಮೇಲಾಧಿಕಾರಿಗಳಿಂದ, ಶಿವಸ್ವಾಮಿಗೆ ಬಂದು ಕಡೆಯಿಂದ ಈ ವಸ್ತುವನ್ನು ತುಂಬಾನೇ ಹಾಕಿದ್ರೆ ಸಮಸ್ಯೆಗಳು ಅನ್ನೋದು ಇರುತ್ತೆ. ಮುಗ್ಗಿರುವಂತಹ ಇಷ್ಟ 2 ಇರೋದಿಲ್ಲ, ಲವಂಗಗಳನ್ನ ಹೋಗ್ಲಿಲ್ಲ ಅಂದ್ರೆ ನೀವು ಜೀವನ ಹಾಕ್ಬಿಟ್ಟು ನಡೆಯಲ್ಲ. ದೀಪ ಈ ಥರ ಹಚ್ಚಬಹುದು ಇದೆ ಅಂತ ಸೋಮವಾರದ ಹೇಳಿದ್ರೆ ದಿನಗಳಲ್ಲಿ. ಅವ್ರುಗಳು ಕೂಡ ನೀವು ಇಲ್ಲ ಅಂದ್ರೆ ಈ ಮಂತ್ರಗಳನ್ನು ಹೇಳ್ಕೊಳ್ಬಹುದು. ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ವಜ್ರಘೋಷಂ ಎಂದು ನೀವು ಎಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು. ವಜ್ರಘೋಷಂ ಎನ್ನುವುದು ಎಷ್ಟು ಚೆನ್ನಾಗಿರುವಂಥ ತಾಯಿಯ ಮಂತ್ರ ಅಂತ ಹೇಳಿದ್ರೆ, ನಮಗೆ ಸಿಂಹ ವೇಗದಲ್ಲೇ ಪರಿಹಾರವಾಗುವಂಥ ಒಂದು ಅತಿ ಶಕ್ತಿದಾಯಕವಾದ ಈ ಮಂತ್ರ ನೀವು ಪಠಣೆ ಮಾಡಬಹುದು. ಅದರ ಜೊತೆ ಅಭಯ ಕಾರುಣ್ಯನಿ ನಮೋ ನಮಃ ಆ ತಾಯಿಯ ಮತ್ತೊಂದು ನಾಮವನ್ನು ನೀವು ಹೇಳ್ಕೊಳ್ಬಹುದು. ವಾರಾಹಿ ದೇವಿಗೆ ತುಂಬ ಬೀಜ ಮಂತ್ರಗಳಿದೆ, ಅದನ್ನು 1 2 ಹೇಳ್ಕೊಂಡ್ರೆ ಸಾಕಾಗುತ್ತೆ. ನಾವು ಈ ದಿನಗಳಲ್ಲಿ ನಿಮಗೆ ಎಷ್ಟು ಸಾರಿ ತೋಚುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಬಹುದು. 108 ಅನ್ನೋದು ಒಂದು ಚೆನ್ನಾಗಿರುವಂಥ ಆ ಸಂಖ್ಯೆಯಲ್ಲೇ ಇದೆ. ಅದನ್ನು ನೀವು ಹೇಳ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಎಷ್ಟೋ ಜನಕ್ಕೆ ಏಳತೀರದ ಸಮಸ್ಯೆಗಳು ಬಗೆಹರಿಬೇಕು, ನಮಗೆ ಗೊತ್ತಾಗ್ತಾ ಇಲ್ಲ, ಜೀವನ ಯಾವ ಕಡೆ ನೋಡಿದ್ರೂ ಕೂಡ ಕಣ್ಣೀರಲ್ಲೇ ಇದ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂಥವರು ಒಂದೇ ದಿನಕ್ಕೆ ಅಂತೂ ಬದಲಾವಣೆ ಆಗೋದಿಲ್ಲ. ಆದರೆ ಎಲ್ಲ ಕಷ್ಟಗಳಿಗೂ ಕೂಡ ದುಡಿಮೆ ಅನ್ನೋದು ಬಹಳ ಮುಖ್ಯವಾದಂಥ ಆಯುಧ. ದುಡಿಮೆ ಮಾಡ್ಕೊಳ್ತಾ ಸಹನೆಯಿಂದ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ದುಡಿಮೆ ಇಲ್ಲದೆ ನೀವು ಎಷ್ಟೇ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಅದು ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೆ ದೇವರೇ ಹೇಳಿದ್ದಾರೆ, ಮೊದಲು ಪ್ರಾಮುಖ್ಯತೆ ಕೆಲಸಕ್ಕೆ ಕೊಡಿ, ಕೆಲಸದಲ್ಲೇ ದೇವರನ್ನು ನೋಡಿ ಅಂತ. ನಾವು ಬೆಳಗ್ಗೆನೇ ಪೂಜೆಗಳನ್ನು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಸಮಯ ಅನ್ನೋದು ಇರೋದಿಲ್ಲ. ಕೆಲಸ ಕೊಟ್ಟಿರುವಂಥವರು ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸಮಯ ಪಾಲನೆ ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವಾಗಾದರೂ ಮಾಡ್ಕೊಳ್ಬಹುದು. ಈಗ ತಿಳಿಸಿರುವಂಥದ್ದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿಯನ್ನು ತೋರಿಸಿ ನಿಮ್ಮ ವ್ಯಾಪಾರದ ಸ್ಥಳ ಆಗಿರಬಹುದು, ನಿಮ್ಮ ಬೀರುವನಲ್ಲಾಗಿರಲಿ ಇಟ್ಕೊಳ್ಳಿ. ಇದನ್ನು ಮತ್ತೆ ನೀವು ಬದಲಾವಣೆ ಅಂತ ಮಾಡ್ಕೊಳ್ಳೋದು ಈ ರೀತಿ ಪಂಚಮಿಗಳಲ್ಲಿ ಮಾಡ್ಕೊಳ್ಬಹುದು, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಳ್ಬಹುದು. ದುಡ್ಡು ಕಾಸು ಅನ್ನೋದು ಚೆನ್ನಾಗಿ ಆಕರ್ಷಣೆ ಆಗುತ್ತೆ. ಮಾಡ್ಕೊಂಡು ನೋಡಿ, ಒಳ್ಳೆಯದಾಗಲಿ.